ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ವಿಡಿಯೋ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಮನೆಯಲ್ಲೇ ಮೊಳಕೆ ಹಾಕಿರುವಂಥ ಹೆಸರು ಕಾಳು ನೋಡ್ರಿ. ಮೊಳಕೆ ಹಾಕಿದ್ದೀನಿ, ಮೊಳಕೆ ಬರ್ಸಿದ್ದೀನಿ ಹೆಸರು ಕಾಳು. ಇವು ಜವಾರಿ ಹೆಸರು ರೀ. ಜವಾರಿ ಹೆಸರು ಸಂತೆಯಲ್ಲಿ ತೊಗೊಂಬಂದಿದ್ರು ಯಜಮಾನ್ರು. ಮೊಳಕೆ ಹಾಕಿದ ಕಾಳು ಒಂದಿನ ನೆನೆ ಹಾಕಿನಿ, ಒಂದಿನ ಕಟ್ಟಿಟ್ಟಿನಿ. ಇಷ್ಟು ಉದ್ದ ಮೊಳಕೆ ಬಂದಾವೆ ನೋಡ್ರಿ. ಒಂದಿನ ನೆನೆ ಹಾಕಿದಂದ್ರೆ ಒಂದು ನೈಟು ಒಂದು ಡೇ ನೆನೆ ಇಟ್ಟಿನಿ ನೋಡ್ರಿ. ಬೆಳಗ್ಗೆ ಸ್ವಲ್ಪ ಉಗುರು ಬಚ್ಚ ನೀರಲ್ಲಿ ಹಾಕಿ ನೈಟ್ ಕಟ್ಟಿಟ್ಟು ಬೆಳಗ್ಗೆ ತೆಗೆದ್ರೆ ಈ ಥರ ಆಗಿರ್ತಾವೆ. ತಳಗೆ ಸುರ್ರಿ ತಳಗೆ ಸುರು ಇಸು ತಡ ಆಗ್ತದೆ. ವಿಡಿಯೋ ಮಾಡಾಕತ್ತೀನಿ. ಈಗ 1 kg ಅನ್ನು ಬಾಯಿ ಮ್ಯಾಕೆ ತಂದು
ನಾನು ಅಲ್ಲೇ ಕುಂತಿದ್ದೆ ಆಕಿ ನಂದ ತೊಗೊಂಬಂದ್ಲಲ್ಲ. ಹೌದ್ರಿ, ಆಕಿ ಹೇಳಿದ್ರತ್ತ ಅನ್ನ ಅದಕ್ಕೆ ಅಲ್ಲೇ ಕುಂತಿದ್ದೆ. ಹೋಗು ಈಗ ಮಳ ಆಯ್ತಾ, ಆಕೆಗೆ ಹೋಗು ಕೊಡ್ತಾ ಅಂತಲ್ಲ. 2-3 ದಿನ ಒಣಾಕ್ರಿ ನಮ್ಮಾಗ 2 ದಿನ ಬಿಡ್ತೀವಿ. ನಮ್ಮಾಗ್ಯಾರಿ ಹೌದು. ಇಲ್ಲೊಂದು ಚೀಲ ಇಟ್ರಾಗ ಮಾರಂತೆ ಅವಿಸಿ ನಾಯಿ ಸೋಸಿ ಅವಿಸಿ ಅದೊಂದು 2 ಚೀಲ. ಇನ್ನೊಂದು 2 ಚೀಲ ಸೋಸ್ಬೇಕ್ರಿ. ದಂಡ ಬನ್ನಿಬೋದು ದಂಡಿಗೆ ದೊಡ್ಡಕಿದನ್ ಬಾಣ್ತನಾಗ್ಯದ. ಇಬ್ಬರದಾಗ್ಯದ್ರಿ. ಅಕ್ಕಿ ಈಕಿ ಮೂರಾಗ ಕೂತದಕ್ಕಿ ಆಡ್ದು ಅಕ್ಕಿ ಈಗ 6 ದಿನ ಆಯ್ತ್ರಿ. ಅಕ್ಕಿ ಹೌದಾ? ಸಿಡ್ಲಿಂಗ್ ಆಗ್ಯದ. ಇಬ್ಬರದು ಅದೇ ಆಯ್ತ್ರಿ. ಅಯ್ಯೋ ಏನು ಮಾಡ್ತೀರಿ? ಹಂಗೆ ಅದು ಬಾಯಿ ಹೈರಾಣ ಹಂಗಾಟ್ ನೀನೇ ಹೋಗಿದ್ದೇನು? ಹ್ಞೂ ರೀ. ಮತ್ತೆ ಯಾರು ಹೋಗ್ರಿ? ತಳಗ ಹಾಕಿ ಬಿಟ್ರ ಒಳಗೊಂದೊಂದು ಹಿಂಗಾಯ್ತು ತೊಗೊಂಬರೋ. ನಾಳೆಗಾರ ನಾಳೆ ಒಂದು 2 ಕಿಲೋ ಹಸಿಗೆ ರೀ. ಆಯ್ತು ತರ್ತಾ ಮಾನಿ ನಿಂಬಲ್ಲೇ ತೊಗೊಂಡಿದ್ದು. ಇಲ್ಲೇ ತೊಗೊಳಕತ್ತೀನಿ, ಸಂತೆ ತರ್ಸಲ್ಲ ಈಗ. ಆಯ್ತು ಇಲ್ಲಿ ಇರ್ತಾವ. ಅದಕ್ಕೆ ಇದು ಖಾಲಿ ಆದವನ್ನ ತೊಗೊಂಬರವತ್ತು ಹೇಳ್ತೀನಿ. ಒಂದು 2 ದಿನ ತೊಗೊಂಬ ತಂದೀನಿ. ತರ್ತಾ ತೋರಿ ದಿನ ಮಾಡ್ತಾ ಹಾಕಿ ಅಲ್ಲಿ ಮನೆ ಮುಂದೆ ಹೋಗಿ ಕುಂದ್ರ ಸಲಿಗೆ ಊರ ತಿರ್ಗಾಡಿ ಮಾಡ್ತಾಳ. ಮಾಡ್ತಾಳ್ರಿ. ಮುನ್ನಾರು ಮೆಣಸಿಕೆ ಆಗ್ಯಾರ. ಊಟದ ಆಗ್ಯದವ? ಆಗ್ಯಾದ್ರಿ. ಊಟ ಮಾಡಿ ನೋಡ್ರಿ. ಆಕಿ ಬಟ್ಟೆ ಹಾಕೊಂಬಂದು ಜೋರಮ್ಮ ಚಂದ ದಗದ ಇರ್ತದೆ. ಹತ್ತಿ ಬಿಡ್ಸಾಕ ಹೋಗ್ಯಾರ. ಕೂಲಿಯಾರು ಬರ್ತಾರ. ಕೂಲಿಯವರು ಮನೆಯವ್ರು 4-5 ಮಂದಿ. ಆಯ್ತು, ಕೂಲಿಯವ್ರಿಗೆ ಒಂದು 50,000 ಆಯ್ತು ರೀ. ಆಗಿರ್ಬೇಕವ. ಎಲ್ಲಿ ಅಲ್ಲೇ ಹೊಲ್ದಾಗೆ ಕುಟ್ರಿ ಹಾಕಿ ಬಿಡ್ತಾರೆ. ಹೊಲ್ದಾಗೆ ಹಾಕ್ಯಾರ. ಈ ತರಲ್ಲ. ಈಗ ಒಂದು 50 ಕ್ವಿಂಟಲ್ ಮಾರ್ಯಾರಿ. ಇಲ್ಲೂ ಇನ್ನೊಂದು 50 ಆತ ಏನು ಮಾಡ್ತದ್ರಿ? ಆತಿರ್ಬೇಕು. ಒಂದು ಇನ್ನೊಂದು 50 ಬಾಕಳೆ ಹಾಕಿ. ಆ ವರ್ಷ 200 ಆಗಿತ್ತು ರೀ. ಏನು ಮಾಡ್ತೀರಿ? ಈ ವರ್ಷ ಅದೇ 100ಕ್ಕೆ ಮುಡ್ತದಿಲ್ಲ. ದಾಣಿ ನೀರು ನೋಡಿ. ಹೌದಾ? ಇದು ಬಂದದ್ದು ಇದು ಎಲ್ಲದಂಗೆ ಆಗ್ಯದ ರೈತರು. ಏನು ಮಾಡ್ತೀರಿ? ನಡಿಯವ ಊರಾಗ ಮನೆ ಒಂದು ಏನು ಕಳವಾಲಕತ್ತಾವ. ಏನೋ 2-3 ಮನೆ ಕಳವಾಗ್ಯಾವ. ಯಾರು ಬರ್ತಾವ? ಈ ಊರವ್ರಿಗೆ ಮಾಡ್ತಾರ್ರಿ. ಯಾರು ಬರ್ತಾರೆ? ಬೇಲೂರವ್ರಿ. ಇದಿಷ್ಟು ಎಲ್ಲ ದನ ಕಟ್ತಾರಲ್ಲ ಅವರು, ಎಲ್ಲ ದನ ಕಟ್ಟೋದಕ್ಕೆ ನೋಡ್ರಿ. ಸಿಕ್ಕಾಪಟ್ಟೆ ದನ ಅದಾವೆ. ಒಬ್ಬರೇ ಮೇಂಟೈನ್ ಮಾಡ್ತಾರೆ. ಒಂದು 30-40 ಆಕಳಗಳದಾವ ನೋಡ್ರಿ. ಇಷ್ಟೆಲ್ಲ ಇದು ದನ ಕಟ್ಟೋದಕ್ಕೆ. ಕಂಡಪಟ್ಟಿ ದೊಡ್ಡ ಮನೆಯವ್ರು. ಒಂದು 50-60 ಜನ ಅದಾರ ನೋಡ್ರಿ ಮನ್ಯಾಗ. ಅದ್ರಾಗ ಒಂದು 20-30 ದನಗಳು ಆಕಳಗಳದಾವ. ಒಂದಿಷ್ಟು ಎಮ್ಮಿಗಳದಾವ. ದೊಡ್ಡ ಕುಟುಂಬ, ದೊಡ್ಡ ತಲೆಮಾರಿನ ಕುಟುಂಬ. ಹಿಂಗೈತೆ ನೋಡ್ರಿ. ಇವತ್ತು ನಾನು ಹೊರಗೆ ಬಂದಿರೋದಂದ್ರೆ ನಮ್ಮ ಮತ್ತೆ ಹೋಗಂಬ ಅಂತ ಕರ್ಕೊಂಬಂದ್ಲು. ನಮ್ಮ ಮನೆಯಲ್ಲಿ ಕಾಣ್ತೈತಿ ನೋಡ್ರಿ. ಅದು ಮೇನ್ ರೋಡಿಗೆ ಐತಿ. ಈ ಕಡೆ 3 ಸಟ್ರಸ್ ಅದಾವು. ಆಚೆ ಕಡೆ ಮನೆ ಐತಿ. ನೋಡ್ರಿ ಮ್ಯಾಗ ತೊಗೊಂಬಂದೆ ಮೆಣಸಿನ್ಕಾಯಿ. ಊರು ಮನಿತಾವಲ್ಲಿ ನಾವು ಸಂತೆ ತರಂದ್ರೆ ಕಟ್ಟಿ ಕಾಟ ಏನೋ ಒಳಗೆ ಕೊಡ್ತಾರೆ. ಊರು ಮನಿತಾವಲ್ಲಿ ಕಾಟ ಕೊಡಲ್ಲ. ಊರು ಮನಿತಾವಲ್ಲಿ ಹೆಚ್ಚು ಕಮ್ಮಿ ಕೊಡ್ತಾರೆ ಅಂತೇಳಿ ತೊಗೊಂಬಂದಂಗೆ. ಆದ್ರೆ ಒಳಗೆ ಕಾಯಿ ಭಾಳ ಇದು ಅದಾವ. ಕಿಂತ ಈಗ ಹರಿದಾರೆ ಏನು ಹೊಸಕಾಯಿ ಹಳೆಕಾಯಿನೇ ಇವು? ಹೊಸವೇ ಅವತ್ತ ಒಳಗೆ ಹಸಿಕಾಯಿ ಇದ್ದವಲ್ಲ ಅದು ಹಸಿ. ಒಳಗೀಗ ಹಸಿಕಾಯಿ ಅವ.
ಓಕೆ ಸ್ನೇಹಿತರೆ ನೋಡಿರಿ ಏನು ಮೆಣಸಿಕಾಯಿ ತೊಗೊಂಬಂದ್ವಲ್ಲ ಅವ್ರದ್ದು ತುಂಬ ಅಂದ್ರೆ ತುಂಬ ದೊಡ್ಡ ಕುಟುಂಬ ಐತಿ. ಅವ್ರ ಮನೆಯಲ್ಲಿ ಒಂದು 60 ಜನ ಮೇಲೆ ಆಗ್ತಾರೆ. ನಾ ಅಚ್ಚಮಾಸಿ ಹೇಳ್ತಾ ಇದ್ದೀನಿ 60 ಜನ ಅಂತ, ಅದಕ್ಕಿಂತ ಹೆಚ್ಚಿಗೆ ಅದಾರ ರೀ. ದೊಡ್ಡ ಕುಟುಂಬ. ಇವಾಗೇನು ಹೋಗಿದ್ವಲ್ಲ ಅಂಥವು 3-4 ಮನೆ ಅದಾವರು. ಅಷ್ಟು ದೊಡ್ಡ ಕುಟುಂಬ ಐತಿ. ಊರಾಗ ಒಂದು ಮನೆ ಕಟ್ಟಾಕತ್ತಾರ. ದೊಡ್ಡ ಎಲ್ಲ ಜನರು ಒಂದೇ ಕಡೆ ಇರೋಂಥ ಒಂದು 10 ರೂಮಿಂದು ಎಬ್ಸಾಕತ್ತಾರ ರೀ ಊರಾಗ. ದೊಡ್ಡ ಕುಟುಂಬ ಆದ್ರೆ ಚಲೋ ಮನುಷ್ಯರು ರೀ. ಯಾವುದು ಇದು ಇಲ್ಲ, ಹಚ್ಕೊತಾರ ಹೊಂದ್ಕೊತಾರ. ನಾನೇನು ಅಂದ್ಕೊಂಡೆ, ನಮ್ಮ ಅತ್ತೆ ಅಂದ್ಲು ಬಾರವ್ವ ಇಲ್ಲಿ ಕೊಡ್ತಾರ ತೊಗೊಂಬರನು ಅಂದ್ಲು. ಯಾಕಂದ್ರೆ ಚೀಲ ಹೊತ್ಕೊಂಬರೋದು ಆಗೋದಿಲ್ಲಲ್ಲ ಅವರಿಗೆ. ಹೀಗಾಗಿ ನಾನು ಕರ್ಕೊಂಡು ಹೋದರು. ನಾನು ಹೋದೆ ನೋಡ್ರಿ. ಹೋಗೋಣ ಐತಿ, ಕುರ್ಚಿ ಹಾಕಿದ್ರು, ಕುಂದ್ರಿ ಅಂದರು ಅವರು. ಹೋದ್ಕೊನೆ ನೀವು ಯಾಕೆ ಬಂದ್ರಿ, ಬರೀ ಆಯಿಗಟ್ಟೆ ಕಳಿಸ್ಬೇಕಿಲ್ರಿ ಅತಿಕೆ ಅಂದರು. ಇಲ್ಲವ ನಾನು ಆಯ್ ಬಾ ಅಂದ್ಲು, ಅದಕ್ಕೆ ಬಂದೆವ ಅಂತಿಕೆ ಅಂದೆ. ಕುಂದ್ರಿ ಅಂತ ಕುರ್ಚಿ ಹಾಕಿದ್ರು. ನಾನು ಕುಂದ್ರಿಸಿದ್ರು, ಅವರೇ ತಾವೇ ಇದನ್ನು ಮಾಡಕತ್ತಿರು. ಅದ್ರ ಕಾಟ ಮಾತ್ರ ಭಾಳ ಚಂದ ಕೊಟ್ಟರಿ. 150 ರೂಪಾಯಿ kg ಮೆಣಸಿಕಾಯಿ, 2 kgದು ದುಡ್ಡು ತೊಗೊಂಡ್ರು, 300 ರೂಪಾಯಿ ತೊಗೊಂಡ್ರು. ಆದ್ರೆ ಕಾಯಿ ನೋಡ್ರಿ ಎಷ್ಟೊಂದ ಕೊಟ್ರೆ. ಅವರು ಕೈ ಭಾಳ ದೊಡ್ಡದ್ರಿ. ಹಂಗೆ ಹೇಳ್ಬೇಕಂತಂದ್ರೆ ನಾವು ಹಸಿ ಮೆಣಸಿಕಾಯಿನೂ ಮಾರ್ಕೆಟ್ನಲ್ಲಿ ಬೇರೆ ಕಡೆಯಲ್ಲಿ ತೊಗೊಳಲ್ಲ. ಅವ್ರ ಮನೇಲಿ ಇವಾಗೇನು ಮೆಣಸಿಕಾಯಿ ಕೊಟ್ರಲ್ಲ ಅವರು ನಾದನಿ ಅನಿಸುತ್ತೆ. ಅವ್ರ ಅಜ್ಜಿ ಅದಾರ ಒಬ್ಬರು, ಅವರೇ ತಂದು ಕೊಡ್ತಾರೆ. ಎಷ್ಟೋ ಸರಿ ವಿಡಿಯೋದಾಗ ತೋರಿಸಿನಿ ರೀ ಅವ್ರಿಗೂ. ಇನ್ನೊಂದು ಸರಿ ಬಂದಾಗ ನಿಮ್ಗೆ ತೋರಿಸ್ತೀನಿ ಅವ್ರನ್ನ. ಅವ್ರಿಗೆ ಹಚ್ಚಕ್ಕೆ ಜಾಗ ಇರ್ಲಾರ್ದಕ್ಕೆ ತಂದು ಇಲ್ಲಿ ಮ್ಯಾಗ ಒಟ್ಟಾರ. ಮಾರಕ್ಕೆ ತೊಗೊಂಡು ಹೋಗ್ತಾರೆ. ಆದ್ರೆ ಧಾರಣೆ ಇಲ್ಲ ಅಂಥೇಳಿ ಹಚ್ಚಾರ. ರೈತನ ಮಾಲ್ ಹಿಂಗೈತೆ ನೋಡ್ರಿ. ಕೈಗೆ ಮಾಲ್ ಬಂದಾಗ ಧಾರಣೆ ಇಳಿದಿರ್ತೈತಿ, ಹೊಲ್ದಾಗ ಮಾಲ್ ಇದ್ದಾಗ ಧಾರಣೆ ಏರಿರ್ತೈತಿ. ಕಾಯಿ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು, ಕೆಂಪಾಗ ಅಷ್ಟು ಹಿಂಗೆ ಇರ್ಬೇಕು ಕಾಯಿಗಳು. ಅವ್ರು ಬೆಳೆದಿರ್ತಾರಲ್ಲ, ಬೆಳೆದವರು ಹಿಂಗೆ ಇರ್ತಾವೆ. ಆದ್ರೆ ಹಸಿ ಭಾಳ ಒಳಗೆ ಹಣ್ಣುಗಾಯಿನೇ ಆಯಿ ಒಳಗೆ ಹಣ್ಣುಗಾಯಿನೇ ಅವಾಗ ಹಣ್ಣುಗಾಯಿ ಭಾಳ ಬರೀ ಇವು ಹಿಂಗೆ ಹಣ್ಣುಗಾಯಿ ತುಂಬಿಡ್ತಾರಲ್ಲ, ಅವು ಅಲ್ಲೇ ಬುರ್ಸ್ ಬಂದುಬಿಡ್ತಾವೆ. ಚೀಲ್ದಾಗ ಇಟ್ಟಲ್ಲೇ ಬುರ್ಸ್ಗೆ ಹಿಂಗೆ ಬುರ್ಸಾಗಿಬಿಡ್ತಾವೆ. ನಮ್ಮ ಆಯಿ ಶಾಣೆತನ. ಓಕೆ ಸ್ನೇಹಿತರೆ, ಇದೇ ಊರನ್ನರೇ ಒಬ್ಬರು ಹತ್ತಿ ತಂದು ಹಚ್ಚಾರ. ಅಲ್ಲಿ ಗುಡ್ಡೆ ತೋರಿಸಿದ್ನಲ್ಲ ಇಷ್ಟೊತ್ತನ, ಅವ್ರು ಹೊಲ್ದಾನ ಮಾಲ್ ಸಿಗತ್ತಂದು ನಮ್ಮ ಮ್ಯಾಳಿಗೆ ಮೇಲೆ ಹಚ್ಚಾರ. ಹತ್ತಿ ಇಷ್ಟು ಎಲ್ಲ ಹಾಕಿ ಒಣಗಿಸೋದು, ತುಂಬು ಕಡಿಯೋದು, ಆಮೇಲೆ ಮಗ ಹೋಗಿ ಕುಟ್ಸ್ಕೊಂಬರ್ತಾನೆ. ಇಷ್ಟು ಹತ್ತಿ ಕೆಲಸ, ಹಸನು ಮಾಡೋದು ಅದು ಎಲ್ಲ ಹತ್ತಿ ಕೆಲಸ ನೋಡಿರಿ. ನಾನು ತೊಗೊಂಬಂದೆ, ಮೇಲೆ ಹಾಕಿದೆ. ನಮ್ಮ ಅತ್ತೆ ಜೊತೆ ಸ್ವಲ್ಪ ಮಾತಾಡಕತ್ತಿದೆ. ಹೀಗಾಗಿ ಸ್ನೇಹಿತರೆ, ನಿಮ್ಗೆ ಹೇಳಬೇಕು ಅಂತಂದ್ರೆ ಅವರು ಕುಟುಂಬ ಒಂದು ಜಾಯಿಂಟ್ ಕುಟುಂಬ ಐತಲ್ಲ, ಅವ್ರದ್ದು ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಆದರೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ನಾವು ಹೆಣ್ಮಕ್ಳು ಏನಿದ್ರು ಮನೆ ಒಳಗಡೆ ವಿಡಿಯೋ ಮಾಡೋರು ಹೊರತು ಈ ಥರ ಪಬ್ಲಿಕಲ್ಲಿ ಎಲ್ಲರೂ ಫ್ಯಾಮ್ಲಿ ಸೇರಿಸ್ಬಿಟ್ಟು ವಿಡಿಯೋ ಮಾಡೋದು ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಹೆಣ್ಮಕ್ಳು ಹಾಕೀವಿ. ಹೀಗಾಗಿ ಒಬ್ಬರು ಯೂಟ್ಯೂಬರಿಗೆ ಹೇಳಿದ್ದೀನಿ ಬರೋದಕ್ಕೆ, ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾಗ ಅದು ಒಂದು ದೊಡ್ಡ ಕುಟುಂಬದ್ದು ಕೂಡು ಕುಟುಂಬ ಹೆಂಗಿರುತ್ತೆ, ಕೂಡು ಕುಟುಂಬದಲ್ಲಿ ಏನೇನು ಇದು ಇರ್ತಾವೆ, ಎಷ್ಟು ಒಳ್ಳೆತನ ಇರುತ್ತೆ ಅನ್ನೋದನ್ನು ಒಂದು ಸಾರಿ ವಿಡಿಯೋ ತೋರಿಸ್ತೀನಿ ರೀ. ತೋರಿಸಿ ಅವ್ರ ಚಾನಲಲ್ಲೂ ಬರುತ್ತೆ. ಒಬ್ರು ಯೂಟ್ಯೂಬರ್, ಅದು ಸಸ್ಪೆನ್ಸ್ ಆಗಿರುತ್ತೆ. ಒಬ್ರು ಯೂಟ್ಯೂಬರಿಗೆ, ಅವರು ದೊಡ್ಡ ಯೂಟ್ಯೂಬರ್ ಅದಾರ, ಅವ್ರಿಗೆ ಬರೋದಕ್ಕೆ ಹೇಳಿದ್ದೀನಿ ಸ್ನೇಹಿತರೆ. ಅವ್ರು ಬಂದು ಅವ್ರು ವಿಡಿಯೋ ತೊಗೊಂಡ್ರು ಅಂತಂದ್ರೆ ನನಗೂ ಒಂದು ಖುಷಿ ಆಗುತ್ತೆ. ನಾವಿರುವಂಥ ಊರಿನಲ್ಲಿ ಇಂಥ ದೊಡ್ಡ ಸ್ನೇಹಿತರೆ. ಮೆಣಸಿಕಾಯಿ ಕುಡ್ಸ್ಕೊಂಬಂದ್ರೆ ನೋಡ್ರಿ ನಮ್ಮ ಅತ್ತಿ ನೋಡ್ರಿ, ಕೆಂಪಗೈತಿ. ಅದ್ರ ವಿಡಿಯೋದೊಳಗೆ ಯಾಕೋ ಬೆಳ್ಳಗೆ ಬರಕತೈತಿ. ಹತ್ರ ಒಯ್ದ್ರೆ ಬೆಳ್ಳಗೆ ಕಾಣುತ್ತೆ ನೋಡ್ರಿ. ಹಿಂಗೆ ಕೆಂಪು ಕಾಣುತ್ತೆ. ಅಷ್ಟು ಕೆಂಪಗೈತಿ ಮೆಣಸಿಕಾಯಿ. ನಿನ್ನೆ ಏನು ತೋರಿಸಿದ್ನಲ್ಲ, ಇದು ವಿಡಿಯೋದಾಗ ತೋರಿಸಿದ್ನಲ್ಲ, ಅವು ಇಷ್ಟು ಮೆಣಸಿಕಾಯ್ದು ಇಷ್ಟು ಖಾರ ಪುಡಿ ಬಂದೈತೆ ನೋಡ್ರಿ. ಇಷ್ಟು ಖಾರ ಪೌಡ್ರ್ ಇದು 1 ವರ್ಷ ಹೋಗುತ್ತೆ ನೋಡ್ರಿ ನಮ್ಗೆ. 3 kg ಮೆಣಸಿಕಾಯ್ದು 1 ವರ್ಷ ಹೋಗುತ್ತೆ ನಮಗೆ ನೋಡ್ರಿ. 3 kg ಮೆಣಸಿಕಾಯಿ, 2 kg ಅಲ್ಲಿ ತಂದೇವಲ್ರಿ. 2 kg ಅಂದ್ರೆ ಹೆಚ್ಚಿಗೆ ಕೊಟ್ಟಾರ ಬಿಡ್ರಿ ಅವರು. ಯಾಕಂದ್ರೆ ಹೊಲ್ದಾಗ ಬೆಳೀತಿರ್ತಾರಲ್ಲ, ಹೆಚ್ಚಿಗೆ ಕೊಟ್ಟಾರ ಅವ್ರು. ತೂಕ ಹೆಚ್ಚಿಗೆ ಕೊಟ್ಟಾರ ಬಿಡ್ರಿ. ಅವರೆಲ್ಲ ಒತ್ತು ಚಂದ ಕೊಟ್ರೆ ಅವಿಷ್ಟ ಆಯಿತು. ಆಮೇಲೆ ಮನ್ಯಾಗ ಇಷ್ಟು ಇದ್ದವು ಇವೆಲ್ಲ ಹಸಿ ಮೆಣಸಿಕಾಯಿ ಯೂಸ್ ಮಾಡ್ತೀವಲ್ಲ, ಅವು ಅಲ್ಲಿ ಹಣ್ಣಾಗಿರ್ತಾವಲ್ಲ, ಅವನ್ನೇನೈತಿ ಒಯ್ದು ಮೇಲೆ ಹಾಕಿಬಿಡ್ತೀವಿ. ಒಂದು 4 5 ಹಿಂಗೆ ಏನು ಹಣ್ಣಾಗಿರ್ತಾವಲ್ಲ, ಒಂದೊಂದು ಟೈಮ್ನ ತಂದದ್ದು ಓಸು ಹಣ್ಣಾಗಿರ್ತಾವೆ ರೀ. ಹಣ್ಣಿಗೆ ಬಂದು ಕಾಯಿ ಇದ್ವು ಅಂದ್ರೆ ಹಸಿ ಮೆಣಸಿಕಾಯಿ ತಂದಾಗ ಅವು ಓಸು ಮ್ಯಾಗ ಒಯ್ದು ಹಾಕಿದವಲ್ಲ, ಅವೊಂದು ಅರ್ಧ kg ಅಷ್ಟಾಗಿತ್ತು ಸ್ನೇಹಿತರೆ. ಅವಿಷ್ಟು ಆಯಿತಾ, ಅಲ್ಲಿ ತಂದದ್ದು ಎಲ್ಲ ಅಷ್ಟು ಸೇರಿಬಿಟ್ಟು 3 kg ಮೆಣಸಿಕಾಯಿ ಅದು ಅಷ್ಟೆಲ್ಲ
ಕುಟ್ಸ್ಕೊಂಬಂದೀವಿ ನೋಡ್ರಿ. ಇಷ್ಟಾಗೈತಿ. ಇದನ್ನು ಒಂದು ಡಬ್ಬಿ ಒಳಗೆ ತುಂಬಿಡ್ಬೇಕು ನೋಡಿರಿ. ಒಂದು ಬಾಕ್ಸ್ ತೆಗಿಬೇಕು, ತೆಗೆದು ಅದ್ರೊಳಗೆ ತುಂಬಿಡ್ಬೇಕು ನೋಡಿರಿ. ಇಷ್ಟ ಆಯ್ತು ನೋಡಿರಿ. ಆಯಿತು, 1 ವರ್ಷ ಸೇರಿ ಆಯಿತು. 50 ರೂಪಾಯಿ kg ತೊಗೊಂತಾರೆ ರೀ. ನೋಡಿ ಸ್ನೇಹಿತರೆ, 300 ರೂಪಾಯಿ 2 kg ಮೆಣಸಿನ್ಕಾಯಿ ದುಡ್ಡು ಕೊಟ್ವಿ. ಇಲ್ಲಿ ಕುಟ್ಟೋದಕ್ಕೆ 150 ರೂಪಾಯಿ ಕೊಟ್ವಿ. 400 ರೂಪಾಯಿ ನೋಡಿರಿ ಇದಕ್ಕೆ ಹಿಡ್ದಂಥ ದುಡ್ಡು. ಅಂದ್ರೆ 50 ರೂಪಾಯಿ kg ಹಂಗೆ ಕೊಟ್ಟಾರೆ ರೀ. ಮಷಿನ್ಗೆ ಹೋಗಿ ಕುಟ್ಟಿಸ್ಕೊಂಬರ್ತೀವಲ್ಲ, 1 kg ಮೆಣಸಿನ್ಕಾಯಿಗೆ 50 ರೂಪಾಯಿ ತೊಗೊತಾರೆ ಪೌಡ್ರ್ ಮಾಡಿ ಕೊಡೋದಕ್ಕೆ. ಹಾಗಾಗಿ ಇದು 3 kg ಆಯ್ತಲ್ಲ, 3 kg ಆದದಕ್ಕೆ 150 ರೂಪಾಯಿ ತೊಗೊಂಡ್ರಿ. ಅಂದ್ರೆ 150 ರೂಪಾಯಿ ತೊಗೊಂಡ್ರು. ಇದು 1 ವರ್ಷ ಸೇರಿ ಆಗುತ್ತೆ ನಮ್ಗೆ. 1 ವರ್ಷದವರೆಗೆ ಬರುತ್ತೆ. ಖಾರ ಜಾಸ್ತಿ ಇರ್ತೈತೆ ರೀ ಇದು. ಆಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ. ಪ್ರತಿ ವಾರನೂ ಅರ್ಧ kg ಮೆಣಸಿನ್ಕಾಯಿ ತೊಗೊಂಬರ್ತೀವಿ. ಹೀಗಾಗಿ ಜಾಸ್ತಿ ಮೆಣಸಿನ್ಕಾಯಿ ಚಟ್ನಿಗಾಯಿತು, ಪಲ್ಯಕ್ಕಾಯಿತು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಇಷ್ಟು 1 ವರ್ಷದವರೆಗೆ ಬರುತ್ತೆ. ಇವಾಗೇನು ನಾವು ಮೆಣಸಿನ್ಕಾಯಿ ತಂದ್ವಲ್ಲ ರೀ, ಅವ್ರ ಮನೆ ಒಳಗೆ ಇದು 3 kg ಖಾರ ಅವ್ರಿಗೆ 1 ತಿಂಗಳು ಸಾಲಲ್ಲ ರೀ. ಹಿಂಗೈತೆ ರೀ, ಯಾಕಂದ್ರೆ ಅವ್ರ ದಂಡಿನ ಮನೆ. ಹಾಗಾಗಿ ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು? ನಾವು ಮೆಣಸಿನ್ಕಾಯಿ ತಂದು ಖಾರದ ಪೌಡ್ರ್ ಮಾಡೋದ್ರ ಹಿಂದಿನ ರಹಸ್ಯ ಈ ಥರ ಇರುತ್ತಂತ ನಿಮಗೆ ತೋರಿಸ್ಬೇಕಾಗಿತ್ತು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಬಾಯ್ ಬಾಯ್.